Well, good morning everyone. So I am Manjunath Mohan Rathod, your biology lecturer. So in last two videos I have completed the living word chapter. Okay, so today we will discuss about mainly chapter number 4, animal kingdom. Okay, part 1 session ಅನ್ನು ಇವತ್ತು ಡಿಸ್ಕಷನ್ ಮಾಡ್ಕೊಂಡ್ಬಿಡುವ. ಹೌದಾ, ಚಾಪ್ಟರ್ ನಂಬರ್ 4 animal kingdom, ಮೇನ್ಲಿ ಫಸ್ಟ್ ಪೇರ್ PUC ಬಯಾಲಜಿ ಚಾಪ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಎನಿಮಲ್ ಕಿಂಗ್ಡಮ್ ಅಂತ ಹೇಳ್ತೀವಿ. ವಿ ಆಲ್ ಆರ್ ನೋ ಅಬೌಟ್ ದ ಕಿಂಗ್ಡಮ್ ಅಂದರೆ ಏನು. ಓಕೆ, ಕಂಪ್ಲೀಟ್ಲಿ ನಾವು ಫಸ್ಟ್ ಚಾಪ್ಟ್ರಲ್ಲಿ ಸ್ವಲ್ಪ ಇವನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಓಕೆ, ಸೇಮ್ ಆ್ಯಸ್ ನಾವು ವಿಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ಲಿಂದಾನೇ ಸ್ಟಾರ್ಟ್ ಮಾಡ್ತಾ ಹೋಗುವ. ಓಕೆ ಓಕೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ನೇಮ್ ಇಸ್ ದ ಎನಿಮಲ್ ಕಿಂಗ್ಡಮ್. ಅಂದರೆ ಕಂಪ್ಲೀಟ್ ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಏನು ಮಾಡ್ತೇವೆ, ಕಂಪ್ಲೀಟ್ ಸ್ಟಡೀಸನ್ನು ಮಾಡ್ತೇವೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ಏನೇನಿದೆ, ಯಾವ್ಯಾವ ರೀತಿ ಆರ್ಗನಿಸಮ್ಸ್ ಅದಾವೆ, ಯಾವ ರೀತಿ ಇರ್ತವೆ, ಯಾವ ರೀತಿ ಫೀಡಿಂಗನ್ನು ಮಾಡ್ತೇವೆ, ಪ್ರತಿಯೊಂದನ್ನು ನಾವೇನು ಮಾಡ್ತೇವೆ ಇಲ್ಲಿ ಡಿಸ್ಕಷನನ್ನು ಮಾಡ್ತೇವೆ ಅಂತ ಹೇಳ್ಬೋದು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್ ಬೇಸಿಕ್, ಸ್ಟಾರ್ಟ್ ವಿತ್ ದ ಎನಿಮಲ್ ಓನ್ಲಿ. ಓಕೆ, ವಾಟ್ ಡು ಮೀನ್ ಬೈ ಎನಿಮಲ್? ಎನಿಮಲ್ ಅಂದರೆ ನಮಗೆ ಗೊತ್ತಿದೆ ಸರ್, ಇವೆಲ್ಲ ಏನು ಬೇಸಿಕ್ ಅಂತ ಹೇಳ್ಬೋದು ನೀವು. ಬಟ್ ಎನಿಮಲ್ ಹಿಯರ್ ವಿ ಹ್ಯಾವ್ ಟು ಡಿಫೈನ್ ದ ಸೈಂಟಿಫಿಕಲಿ. ಏನಪ್ಪ ಎನಿಮಲ್, ಒಂದು ಪ್ರಾಣಿ ಅಂದರೆ ಏನಂತ ಹೇಳಿ. ಓಕೆ, ಸೊ ಹಿಯರ್ ಎನಿಮಲ್ ಆರ್ ನಥಿಂಗ್ ಬಟ್ ಮೇನ್ಲಿ ಮಲ್ಟಿಸೆಲ್ಯುಲರ್ ಮೊಟೈಲ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಓಕೆ, ಒನ್ ಬೈ ಒನ್ ಟರ್ಮನ್ನು ಆಮೇಲೆ ಡಿಸ್ಕಷನ್ ಮಾಡ್ತೀನಿ. ಮಲ್ಟಿಸೆಲ್ಯುಲರ್ ಮೊಟೈಲ್ ಆರ್ಗ್ಯಾನಿಸಮ್ ವಿಚ್ ಫೀಡ್ಸ್ ಆನ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ಹ್ಯಾವಿಂಗ್ ಅ ಸ್ಪೆಷಲೈಸ್ಡ್ ಸೆನ್ಸ್ ಆರ್ಗನ್ಸ್ ಆ್ಯಂಡ್ ನರ್ವಸ್ ಸಿಸ್ಟಮ್. ಓಕೆ, ಈಗ ಇಲ್ಲಿ ಮೇನ್ಲಿ ಎನಿಮಲ್ ಅಂದರೆ ಏನಂತ ಹೇಳಿದ್ವಿ, ಮಲ್ಟಿಸೆಲ್ಯುಲರ್ ಅಂತ ಹೇಳ್ತೀವಿ, ಬಹುಕೋಶೀಯ ಜೀವಿಗಳು ಅಂತ ಹೇಳ್ತೀವಿ. ಹೌದಾ, ಮಲ್ಟಿಸೆಲ್ಯುಲರ್ ಮೊಟೈಲ್ ಆರ್ಗ್ಯಾನಿಸಮ್. ಮೊಟೈಲ್ ಇಸ್ ದ ನ್ಯೂ ಟರ್ಮ್ ಫಾರ್ ಯು ಗೈಸ್. ಹೌದಾ, ಮೇ ಬಿ ನೀವು ಕೇಳಿರ್ಬೋದು ಬೇರೆ ಕ್ಲಾಸಸ್ಸಲ್ಲೆಲ್ಲ. ಹೌದಾ, ಮೊಟೈಲ್ ಅಂದರೆ ಮೂವ್ಮೆಂಟನ್ನು ಮಾಡುವಂಥ ಆರ್ಗನಿಸಮ್, ಮೊಬೈಲ್ ಆರ್ಗನಿಸಮ್, ಮೊಟೈಲ್ ಆರ್ಗನಿಸಮ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಇದಕ್ಕೆ ಚಲನೆ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಮೊಟೈಲ್ ಆರ್ಗನಿಸಮ್ ವಿಚ್ ಫೀಡ್ಸ್ ಆನ್ ಆರ್ಗ್ಯಾನಿಕ್ ಮ್ಯಾಟರ್. ಫೀಡ್ಸ್ ಅಂದರೆ ಫೀಡಿಂಗ್ ಅಂದರೆ ತಿನ್ನೋದು ಅಂತ ಹೇಳ್ಬೋದು. ಹೌದಾ, ಫೀಡಿಂಗ್ ಅಂದರೆ ತಿನ್ನೋದು ಅಂತ ಹೇಳ್ತೀವಿ. ಸೊ ವಿಚ್ ಫೀಡ್ಸ್ ಆನ್ ಆರ್ಗ್ಯಾನಿಕ್ ಮ್ಯಾಟರ್, ಡಿಫ್ರೆಂಟ್ ಕೈಂಡ್ ಆಫ್ ದ ಆರ್ಗ್ಯಾನಿಕ್ ಪ್ಲ್ಯಾಂಟ್ ಕಂಟೆಂಟನ್ನು, ಅದ್ರ ಮ್ಯಾಟರ್ಸನ್ನು, ಅದ್ರ ಡೆರಿವೇಟಿವ್ಸನ್ನು ನಾವು ಫೀಡ್ ಮಾಡ್ತೀವಿ. ಹೌದಾ, ಫೀಡ್ಸ್ ಆನ್ ಆರ್ಗ್ಯಾನಿಕ್ ಮ್ಯಾಟರ್ ಮತ್ತು ವಿಚ್ ಹ್ಯಾವಿಂಗ್ ಅ ಸ್ಪೆಷಲೈಸ್ಡ್ ಸೆನ್ಸ್ ಆರ್ಗನ್ಸ್. ನೋಡಿರಿ, ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳಲ್ಲೂ ಕನ್ಸಿಡರ್ ಮಾಡಿದರೆ ಓಕೆ, ಹೈಲಿ ಸ್ಪೆಷಲೈಸ್ ಅಂದ್ಕೊಳ್ಳಿ ಸಮ್ ಆಫ್ ದಿ ಎನಿಮಲ್ಸ್ ಅಂತ ತಗೋರಿ. ಒಂದು ಎಕ್ಸಾಂಪಲ್ ಡಾಗ್ ಅಂತ ತಗೋರಿ. ಹೌದಾ, ಡಾಗ್ ಕ್ಯಾನ್ ಮೇನ್ಲಿ ಸೆನ್ಸ್ ದ ಸ್ಮೆಲ್. ತುಂಬ ಈಸಿಲಿ ಏನು ಮಾಡುತ್ತೆ ಇದು, ಸೆನ್ಸ್ ದ ಸ್ಮೆಲ್ಲನ್ನು ಏನು ಮಾಡುತ್ತೆ, ಸೆನ್ಸ್ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆ, ಇದೇ ರೀತಿ ಡಿಫ್ರೆಂಟ್ ಸ್ಪೆಷಲೈಸ್ಡ್ ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಓಕೆ, ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ, ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೀವಿ. ಹೌದಾ, ಸೊ ಸೆನ್ಸ್ ಆರ್ಗನ್ಸ್ ಆ್ಯಂಡ್ ನರ್ವಸ್ ಸಿಸ್ಟಮ್. ಹೌದಾ, ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಸೊ ಎನಿಮಲನ್ನು ಯಾವ ರೀತಿ ಡಿಫೈನ್ ಮಾಡ್ಕೋಬೋದಪ್ಪ ನಾವು, ಮೇನ್ಲಿ ಇಟ್ ಈಸ್ ಅ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್. ಓಕೆ, ಮಲ್ಟಿಸೆಲ್ಯುಲರ್ ಮೊಟೈಲ್ ಆರ್ಗನಿಸಮ್ ಅಂತ ಹೇಳ್ತೀವಿ. ಮಲ್ಟಿಸೆಲ್ಯುಲರ್ ಇದೆ, ಬಹುಕೋಶೀಯ ಜೀವಿಗಳು ಅದಾವೆ, ಆ್ಯಂಡ್ ಮೊಟೈಲ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ಮೆಂಟನ್ನು ಮಾಡುತ್ತೆ. ವಿಚ್ ಫೀಡ್ಸ್ ಆನ್, ಇದು ಏನನ್ನು ಫೀಡ್ ಮಾಡುತ್ತೆ. ಓಕೆ, ವಿಚ್ ಫೀಡ್ಸ್ ಆನ್ ಮೇನ್ಲಿ organic matter. Okay, having and also having a specialized sense organs. Okay, specialized sense organs and nervous system. So this is mainly we defined the animal ಅಂದರೆ ನಮಗೆ ಏನಂತ ಡೆಫಿನೇಷನ್ ಕ್ಲಿಯರ್ ಆಯಿತು. ಒಂದು ಮಲ್ಟಿಸೆಲ್ಯುಲರ್ ಮೊಟೈಲ್ ಆರ್ಗನಿಸಮ್ ಅಂತ ಫಿಕ್ಸ್ ಆಯಿತು. ಓಕೆ, ಏನನ್ನು ಫೀಡ್ ಮಾಡುತ್ತಪ್ಪ, ವಿಚ್ ಮೇನ್ಲಿ ಫೀಡ್ಸ್ ದ ಆರ್ಗ್ಯಾನಿಕ್ ಮ್ಯಾಟರ್. ಏನು ಮತ್ತೇನು ಕ್ಯಾರೆಕ್ಟರ್ ಇದೆ ಹೊಸದಾಗಿ. ಹೌದಾ, ಇಟ್ ಹ್ಯಾವಿಂಗ್ ಅ ಸ್ಪೆಷಲೈಸ್ಡ್ ಸೆನ್ಸ್ ಆರ್ಗನ್ಸ್ ಆ್ಯಂಡ್ ದ ನರ್ವಸ್ ಸಿಸ್ಟಮ್. ಹೌದಾ, ಓಕೆ, ನಾವು ವಿಲ್ ಡಿಸ್ಕಸ್ ಸಮ್ ಮೋರ್ ಕ್ಯಾರೆಕ್ಟರ್. ಇನ್ನೊಂದು ಸ್ವಲ್ಪ ಕ್ಯಾರೆಕ್ಟರ್ನ, ಜಾಸ್ತಿ ಕ್ಯಾರೆಕ್ಟರ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗುವ. ಹೌದಾ, ಸೊ ನೀವು 10th ಇವನ್ನೆಲ್ಲ ಸ್ಟಡಿ ಮಾಡಿದಿರಿ. ಹೌದಾ, ಪ್ರಾಣಿ ಸಾಮ್ರಾಜ್ಯ, ಪ್ರಾಣಿ ಜಗತ್ತು ಇವನ್ನೆಲ್ಲ ನಾವು ಸ್ಟಡಿ ಮಾಡಿನೇ ಬಂದಿರ್ತೇವೆ. ಇಲ್ಲೇನಾಗುತ್ತೆ, PUCಗೆ ಬಂದ್ಕೊಳ್ಳಿ ಸ್ವಲ್ಪ ಏನಿಲ್ಲ. ಓಕೆ, ಎಲಾಬ್ರೇಟ್ ಮಾಡ್ತಾ ಹೋಗ್ತೇವೆ, ಎಕ್ಸ್ಟೆನ್ಸಿವ್ ಸ್ಟಡೀಸನ್ನು ನಾವು ಮಾಡ್ತೀವಿ. ಹೌದಾ, ಓಕೆ, ನಾವು ಸೆಲೆಂಟ್ ಫೀಚರ್ಸ್ ಆಫ್ ಎನಿಮೇಲಿಯಾ ಆರ್ ದ ಮೆಟಾಜೋವನ್ಸ್ ಅಂತ ಹೇಳ್ತೀವಿ. ಓಕೆ, ನಾವು ನ್ಯೂ ಟರ್ಮ್ ಬರ್ತಾ ಹೋಗುತ್ತೆ ನೋಡಿರಿ, ಮೆಟಾಜೋವನ್ಸ್ ಅಂತ ಹೇಳ್ತೀವಿ. ಓಕೆ, ಎನಿಮೇಲಿಯಾ ಅಂತಲೂ ಬರಿಬೋದು, ಮೆಟಾಜೋವನ್ಸ್ ಅಂತಲೂ ಬರಿಬೋದು. ಏನು ಡಿಫ್ರೆನ್ಸ್ ಅಪ್ಪ ಇದರಲ್ಲಿ. ಹೌದಾ, ಮೆಟಾಜೋವನ್ಸ್ ಅಂದರೆ ಏನು, ಈಗ ಕೆಲವೊಂದು ಆರ್ಗನಿಸಮ್ಸಲ್ಲಿ ಈಗ ಏಕಕೋಶೀಯ ಜೀವಿಗಳು, ಯೂನಿಸೆಲ್ಯುಲರ್ ಆರ್ಗನಿಸಮ್ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಆರ್ಗನ್ಸ್ ಇರೋಂಗಿಲ್ಲ, ಒಂದೇ ಸೆಲ್ಲು ಎಲ್ಲ ವರ್ಕನ್ನು ಮಾಡ್ತಾ ಇರುತ್ತೆ. ಹೌದಾ, ಸೇಮ್ ಆಸ್ ಇಲ್ಲಿ ಮೆಟಾಜೋವನ್ಸ್ ಅಂತ ಇವನ್ನ ನಾವು ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಓಕೆ, ಈ ಸೆಲ್ಸು ಡಿವೈಡ್ ಆಗಿಬಿಟ್ಟು ಟಿಶ್ಯೂನ ಫಾರ್ಮೇಷನ್ ಮಾಡುತ್ತೆ, ಆರ್ಗನ್ ಸಿಸ್ಟಮನ್ನು ರೆಡಿ ಮಾಡುತ್ತೆ. ಹೌದಾ, ಸೊ ಡಿಫ್ರೆಂಟ್ ಆರ್ಗನ್ಸನ್ನು ಏನು ಮಾಡ್ತಾ ಹೋಗುತ್ತೆ, ರೆಡಿ ಮಾಡುತ್ತೆ. ಸೊ ಅಂಥ ಆರ್ಗನಿಸಮ್ಸನ್ನು ನಾವೇನಂತ ಹೇಳ್ತೀವಿ, ಮೆಟಾಜೋವನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಮೆಟಾಜೋವನ್ಸ್. ಓಕೆ, ಯು ಕ್ಯಾನ್ ಆಲ್ಸೋ ರೈಟ್ ದ ಎನಿಮೇಲಿಯಾ ಅಂತಲೂ ಬರಿಬೋದು, ಇಲ್ಲ ಅಂದರೆ ಮೆಟಾಜೋವನ್ಸ್ ಅಂತಲೂ ಬರಿಬೋದು. ಓಕೆ, ಸೊ ದರ್ ಇಸ್ ನೋ ಇಶ್ಯೂನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಹಿಯರ್ ವಿ ಹ್ಯಾವ್ ದ ಮೇನ್ಲಿ ಸಮ್ ಆಫ್ ದಿ ಕ್ಯಾರೆಕ್ಟರ್. ಇಲ್ಲೇನಾಗುತ್ತೆ ಅಂದರೆ ಜಸ್ಟ್ ಇಂಟ್ರೊಡಕ್ಷನ್ ಆ್ಯಂಡ್ ಕ್ಯಾರೆಕ್ಟರ್ ಇವೆಲ್ಲನೂ ನಾವು ಡಿಟೇಲ್ ಸ್ಟಡಿಯನ್ನು ಮಾಡ್ತಾ ಹೋಗ್ತೀವಿ. ಹೌದಾ, ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೆಲೆಂಟ್ ಫೀಚರ್ಸ್. ಫಸ್ಟ್ ಒನ್, ದೇ ಆರ್ ಅ ಯೂಕ್ಯಾರಿಯೋಟಿಕ್. Okay, so they are a eukaryotic and without cell wall. Okay, and plastid and photosynthetic pigment ಅಂತ ಹೇಳ್ತೀವಿ. ವಿತೌಟ್ ಸೆಲ್ ವಾಲ್, ಪ್ಲಾಸ್ಟಿಡ್ಸ್ ಆ್ಯಂಡ್ ದ
ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಮೇನ್ಲಿ ಹಿಯರ್ ದೇ ಆರ್ ದ ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳ್ತೀವಿ. ದೇರ್ ಇಸ್ ಅ ಪ್ರೋಕ್ಯಾರಿಯೋಟಿಕ್ ಆ್ಯಂಡ್ ದ ಯೂಕ್ಯಾರಿಯೋಟಿಕ್ ಅಂತ ಹೇಳ್ತೀವಿ. ಹೌದಾ, ನೀವು ಚಾಪ್ಟರ್ ನಂಬರ್ 2 ಅಲ್ಲಿ ಕಲ್ತಿರ್ತೀರಿ ಇದನ್ನ, ಪ್ರೋಕ್ಯಾರಿಯೋಟಿಕ್ ಆ್ಯಂಡ್ ದ ಯೂಕ್ಯಾರಿಯೋಟಿಕ್. ಓಕೆ, ಸೊ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನಿಸಮ್ಸ್ ಪ್ರೆಸೆಂಟ್ ಇತ್ತಂದರೆ, ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನಲ್ಸ್ ಪ್ರೆಸೆಂಟ್ ಇತ್ತಂದರೆ ಅವನ್ನ ಏನಂತ ಕರಿತೀವಿ? ಯೂಕ್ಯಾರಿಯೋಟಿಕ್. ಅದೇ ಆಬ್ಸೆಂಟ್ ಇತ್ತಂದರೆ ಅವನ್ನ ಏನಂತ ಕರಿತೀವಿ? ದೇ ಆರ್ ಕಾಲ್ಡ್ ಅಸ್ ದ ಪ್ರೋಕ್ಯಾರಿಯೋಟಿಕ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಸೊ ಟೇಕ್ ಎಕ್ಸಾಂಪಲ್, ದಿಸ್ ಇಸ್ ದ ಸೆಲ್. ಇದು ನಮ್ಮ ಸೆಲ್ ಅಂತ ತಗೋರಿ. ಇನ್ಸೈಡ್ ವಿ ಕ್ಯಾನ್ ಡಿಫೈನ್ ದ ನ್ಯೂಕ್ಲಿಯಸ್. ಹೌದಾ, ನಾವು ಜೀವಕೋಶದ ಬಗ್ಗೆ ನಾವು ಸ್ಟಡಿ ಮಾಡಿದ್ದೇವೆ. ನ್ಯೂಕ್ಲಿಯಸನ್ನು ಡಿಫೈನ್ ಮಾಡ್ತೇವೆ. ಮೈಟೋಕಾಂಡ್ರಿಯನ ನಾವು ಡಿಫೈನ್ ಮಾಡ್ಕೋತೇವೆ. ಹೌದಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ನಾವು ಡಿಫೈನ್ ಮಾಡ್ಕೋತೇವೆ. ಗಾಲ್ಗಿ ಅಪರೇಟಸನ್ನು ನಾವು ಡಿಫೈನ್ ಮಾಡ್ಕೋತೇವೆ. ಎದರಲ್ಲಿಂದ ಸಾಧ್ಯ ಇದೆಲ್ಲ? ಯಾವ ರೀತಿ ನಾವು ಓಕೆ ಇದೇ ಮೈಟೋಕಾಂಡ್ರಿಯಾ, ಇದೇ ನ್ಯೂಕ್ಲಿಯಸ್ಸು, ಇದೇ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಬಿಕಾಸ್ ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಬೌಂಡರೀಸ್. ಅದಕ್ಕೆ ಆಗಿದ್ದು ಮೆಂಬ್ರೇನ್ ಇರುತ್ತೆ, ಅದಕ್ಕೆ ಆಗಿದ್ದು ಒಂದು ಮೆಂಬ್ರೇನ್ ಪ್ರೆಸೆಂಟ್ ಅದೇ. ಓಕೆ, ಸೊ ದ್ಯಾಟ್ಸ್ ವೈ ವಿ ಕ್ಯಾನ್ ಕನ್ಸಿಡರ್ ಹಿಯರ್. ಓಕೆ, ಇಲ್ಲಿ ನ್ಯೂಕ್ಲಿಯಸ್ ಇದೆ ಅಂತ ನಾವು ಐಡೆಂಟಿಫೈನ ಮಾಡ್ಬೋದು. ದ್ಯಾಟ್ಸ್ ವೈ ವಿ ಕಾಲ್ಡ್ ಇಟ್ ಆಸ್ ಅ ಯೂಕ್ಯಾರಿಯೋಟಿಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಯೂಕ್ಯಾರಿಯೋಟಿಕ್. ಓಕೆ, ಡೋಂಟ್ ವರಿ, ದಿಸ್ ಇಸ್ ದ ಇಂಟ್ರೊಡಕ್ಷನ್ ಪರ್ಪಸ್. ಅಗೇನ್ ನಾ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಲೇಬೇಕಾಗತ್ತೆ, ಅಲ್ಲಿ ಮತ್ತೆ ಇನ್ ಡೆಪ್ತ್ ಸ್ಟಡಿನ ನಾವು ಮಾಡ್ತೀವಿ. ಹೌದಾ, ಸೊ ಯೂಕ್ಯಾರಿಯೋಟಿಕ್. ಈಗ ಯಾವುದಾದ್ರೂ ಒಂದು ಆರ್ಗನಿಸಮ್, ಒಂದು ವೈರಸ್ ಆರ್ ದ ಬ್ಯಾಕ್ಟೀರಿಯನ್ ಸೆಲ್ ಅಂತ ನಾವು ತೊಗೊಂಡ್ವಿ ಅಂದರೆ ಅಲ್ಲಿ ನಮಗೆ ಡಿಫೈನ್ಡ್ ಕಂಟೆಂಟ್ ಸಿಗಂಗಿಲ್ಲ. ನ್ಯೂಕ್ಲಿಯಸ್ ಯಾವುದು, ಬಾಡಿ ಸೆಲ್ಸ್ ಯಾವುದು, ಆರ್ಗ್ಯಾನಲ್ಸ್ ಯಾವುದು, ಏನು ಕೂಡ ಆರ್ಗ್ಯಾನಲ್ ಸರ್ಚ್ ಮಾಡಿ ಇರೋಂಗಿಲ್ಲ. ಹೌದಾ, ಸೊ ಯಾವುದಂತ ನಮಗೆ ಐಡೆಂಟಿಫಿಕೇಷನ್ ಆಗಂಗಿಲ್ಲ. ಸೊ ದಿಸ್ ಈಸ್ ದ ಪ್ರೋಕ್ಯಾರಿಯೋಟಿಕ್. ಎದಕ್ಕಂದರೆ ಇದರಲ್ಲಿ ಏನೂ ಕೂಡ ಡಿಫೈನ್ ಆಗ್ತಾ ಇಲ್ಲ. ಅದಕ್ಕೆ ತಂದೆ ಆಗಿದ್ದೊಂದು ಬೌಂಡ್ರಿ ಇಲ್ಲ. ಇವುಗಳಿಗೆ ತಂದೆ ಆಗಿದ್ದೊಂದು ಬೌಂಡ್ರಿ ಇದೆ. ಹೌದಾ, ಈಗ ಮೈಟೋಕಾಂಡ್ರಿಯಾ ಅಂತ ನಾವು ಡ್ರಾ ಮಾಡ್ಬೋದಾ? ಎದಕ್ಕೆ ಡ್ರಾ ಮಾಡ್ಬೋದು? ಅದರದ್ದೇ ಆಗಿದ್ದೊಂದು ಬೌಂಡ್ರಿ ಇದೆ. ಹೌದಾ, ಅದರದ್ದೇ ಆಗಿದ್ದೊಂದು ಬೌಂಡ್ರಿ ಇದೆ ಅಂತ ಹೇಳ್ತೀವಿ. ಸೊ ಟೇಕ್ ಎಕ್ಸಾಂಪಲ್, ಇದೇ ಈಗ ವಾಲ್ ಅಂತ ತಗೋರಿ. ಹೌದಾ, ಬೋರ್ಡಿಂದ ಇಷ್ಟೇ ಒಂದು ಕಟ್ ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅ ಮೆಂಬ್ರೇನ್ ಅಂತ ತಗೋತೀವಿ ನಾವು. ಏನಂತ ಹೇಳ್ತೀವಿ? ಮೆಂಬ್ರೇನ್. ವಿ ಕ್ಯಾನ್ ಐಡೆಂಟಿಫೈ ದಿಸ್ ಇಸ್ ದ ವಾಲ್ ಆ್ಯಂಡ್ ದಿಸ್ ಇಸ್ ದ ಬೋರ್ಡ್ ಅಂತ ಐಡೆಂಟಿಫೈ ಮಾಡ್ಬೋದು. ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ಕೋಬಹುದು? ಬಿಕಾಸ್ ದರ್ ಇಸ್ ಅ ಮೆಂಬ್ರೇನ್. ಓಕೆ, ಸೊ ಮೆಂಬ್ರೇನ್ ಬೌಂಡೆಡ್ ಆರ್ಗನಲ್ಸ್ ಪ್ರೆಸೆಂಟ್ ಇತ್ತಂದರೆ ದೇ ಆರ್ ಕಾಲ್ಡ್ ಆಸ್ ದ ಯೂಕ್ಯಾರಿಯೋಟಿಕ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ದರ್ ಇಸ್ ಅ ವಿತೌಟ್ ಸೆಲ್ ವಾಲ್, ಪ್ಲಾಸ್ಟಿಡ್ ಆ್ಯಂಡ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪ್ಲ್ಯಾಂಟ್. ಹೌದಾ, ಪ್ಲ್ಯಾಂಟಿಂದು ಕ್ಯಾರೆಕ್ಟರಿಸ್ಟಿಕ್ಸು. ಸೊ ಪ್ಲಾಸ್ಟಿಡ್ಸ್ ಪ್ರೆಸೆಂಟ್ ಇರ್ತಾವೆ, ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಪ್ಲ್ಯಾಂಟ್ಸಿಗೆ ಒಂದು ಮೇನ್ಲಿ ಪ್ಲ್ಯಾಂಟ್ಸ್ ಮತ್ತು ಎನಿಮಲನ್ನು ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಓಕೆ ಮೇನ್ ಯಾವುದಾಗತ್ತಂದರೆ ನಥಿಂಗ್ ಬಟ್ ಅ ಸೆಲ್ ವಾಲ್. ಪ್ಲ್ಯಾಂಟ್ಸಿಗೆ ಒಂದು ಎಕ್ಸ್ಟ್ರಾ ಕವರಿಂಗ್ ಇರುತ್ತೆ, ಸೆಲ್ ವಾಲ್ ಅಂತೇಳಿ. ಎದಕ್ಕೆ ಬೇಕಪ್ಪ? ನಮಗೆ ಯಾಕಿಲ್ಲ, ಅವಕ್ಕೆ ಯಾಕಿದೆ? ಹೌದಾ, ಥಿಂಕ್ ಮಾಡಿರಿ. ಹೌದಾ, ವಿ ಆರ್ ದ ಮೊಟೈಲ್ ಆರ್ಗನಿಸಮ್. ಇಲ್ಲಿ ಹೇಳಿದೆ ನಾನು, ವಿ ಆರ್ ದ ಮೊಟೈಲ್ ಆರ್ಗನಿಸಮ್. ಈಗ ಜೋರಾಗಿ ಮಳೆ ಬಂತು, ತುಂಬ ಬಿಸಿಲಿದೆ ಅಂದ್ಕೊಳ್ಳಿ, ನಾ ಆ ಪ್ಲೇಸ್ಲಿಂದ ಬೇರೆ ಕಡೆ ಹೋಗಿ ಮೂವ್ ಆಗಿಬಿಟ್ಟು ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೋತೀನಿ. ಬಟ್ ಏನು ಪ್ಲ್ಯಾಂಟ್ಸಿಗಾಗತ್ತಾ? ಆಗೋದಿಲ್ಲ. ಅವು ಸ್ಟ್ಯಾಗ್ನೆಂಟ್ ಆಗಿ ಒಂದೇ ಪ್ಲೇಸಲ್ಲಿ ಇರುತ್ತೆ. ದ್ಯಾಟ್ಸ್ ವೈ ದೇ ನೀಡ್ ಒನ್ ಎಕ್ಸ್ಟ್ರಾ ಪ್ರೊಟೆಕ್ಟಿವ್ ಲೇಯರ್. ದ್ಯಾಟ್ ಈಸ್ ಕಾಲ್ಡ್ ಅಸ್ ದ ಸೆಲ್ ವಾಲ್ ಅಂತ ಹೇಳ್ತೀವಿ. ಅಂತ ಹೇಳ್ತೀವಿ ಸೆಲ್ ವಾಲ್ ಅಂತ ಕರಿತೀವಿ. ಓಕೆ, ಸೊ ವಿತೌಟ್ ಸೆಲ್ ವಾಲ್, ವಿತೌಟ್ ಪ್ಲಾಸ್ಟಿಡ್ಸ್ ಆ್ಯಂಡ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ವಿತೌಟ್ ಸೆಲ್ ವಾಲ್, ವಿತೌಟ್ ಪ್ಲಾಸ್ಟಿಡ್ಸ್ ಅಂತ ಹೇಳ್ತೀವಿ. ಓಕೆ, ಪ್ಲಾಸ್ಟಿಡ್ಸ್ ಆ್ಯಂಡ್ ದ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ನಥಿಂಗ್ ಬಟ್ ಕ್ಲೋರೋಫಿಲ್ ಅಂತ ಹೇಳ್ತೀವಿ. ಓಕೆ, ಕ್ಲೋರೋಫಿಲ್ ಕಂಟೆಂಟು ಪ್ರೆಸೆಂಟ್ ಇರಂಗಿಲ್ಲ ಇದರಲ್ಲಿ ಯಾವುದೇ ರೀತಿ ಕಂಟೆಂಟ್ ಇವು ಪ್ರೆಸೆಂಟ್ ಇರಂಗಿಲ್ಲ ಅಂತ ನಾವು ಹೇಳ್ಕೊತೀವಿ ಇಲ್ಲಿ. ನೆಕ್ಸ್ಟ್ ಒನ್ ಇಸ್ ದ ದೇ ಆರ್ ದ ಮಲ್ಟಿ ಸೆಲ್ಯುಲರ್. ಓಕೆ, ಹಿಟರೋಟ್ರೋಪಿಕ್ ಇನ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಮಲ್ಟಿ ಸೆಲ್ಯುಲರ್ ಅಂದರೆ ಬಹುಕೋಶೀಯ ಜೀವಿಗಳು ಅಂತ ನಮಗೆ ಗೊತ್ತಾಯಿತು. ಓಕೆ, ದೇ ಆರ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ ಒನ್ ಸೆಲ್, ಒಂದಕ್ಕಿಂತ ಜಾಸ್ತಿ ಸೆಲ್ಲಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತೀವಿ. ಸೊ ಹಿಟರೋಟ್ರೋಪಿಕ್ ಇನ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಹಿಟರೋಟ್ರೋಪಿಕ್. ಓಕೆ, ಈಗ ನೋಡಿರಿ, ಒಂದು ನ್ಯೂಟ್ರಿಷನ್ ಅಂದ್ಕೊಳ್ಳಿ, ದ ವೇ ಆರ್ ದೇ ಟೇಕಿಂಗ್ ದ ಫುಡ್. ಓಕೆ, ಯಾವ ರೀತಿ ಒಂದು ಫುಡ್ಡನ್ನು ಅವರು ಪಡಿತಿದ್ದಾರೆ ಅಂತ ಹೇಳ್ಬೋದು. ಓಕೆ, ಪ್ಲ್ಯಾಂಟ್ಸ್ ಏನು ಮಾಡ್ತಾವೆ? ಪ್ಲ್ಯಾಂಟ್ಸ್ ಮೇನ್ಲಿ ಪ್ರೊಡ್ಯೂಸ್ ದೇರ್ ಓನ್ ಫುಡ್. ಓಕೆ, ತನ್ನ ಫುಡ್ಡನ್ನು ತಾನೇ ರೆಡಿ ಮಾಡ್ಕೊಳ್ಳುತ್ತೆ. ಅವನ್ನು ನಾವು ಅಟೋಟ್ರೋಪ್ಸ್ ಅಂತ ಕರಿತೀವಿ. ಓಕೆ, ಅಟೋಟ್ರೋಪಿಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ವಿ ಮೇನ್ಲಿ ಕಾಲ್ ಇಟ್ ಆಸ್ ಅ ಅಟೋಟ್ರೋಪಿಕ್. ಓಕೆ, ಸಾರಿ ಕ್ಲಂಪ್ ಆಯ್ತಿಲ್ಲೇ. ಓಕೆ, ಅಟೋಟ್ರೋಪಿಕ್, ಜಸ್ಟ್ ರಿಮೆಂಬರ್ ಪರ್ಪಸ್ ಅಂತ ಹೇಳ್ತೀವಿ. ಹೌದಾ, ಅಟೋಟ್ರೋಪಿಕ್ ಅಂತ ಕರಿತೀವಿ. ಸೊ ಎನಿಮಲ್ಸ್ ಆರ್ ದ ಹಿಟರೋಟ್ರೋಪಿಕ್ ಇನ್ ನೇಚರ್ ಅಂತ ಕರಿತೀವಿ. ಹಿಟರೋಟ್ರೋಪಿಕ್ ಮೀನ್ಸ್ ಆರ್ಗನಿಸಮ್ ಡಿಪೆಂಡ್ ಆನ್ ಅದರ್ ಆರ್ಗನಿಸಮ್ ಫಾರ್ ದೇರ್ ಫುಡ್. ಹೌದಾ, ಒಂದು ಆರ್ಗನಿಸಮು ನಾವೆಲ್ಲರೂ ಹಿಟರೋಟ್ರೋಪಿಕ್ ಅಂತ ಹೇಳ್ತೇವೆ. ಅದಕ್ಕೆ ಹೇಳ್ರಿ, ನಾವು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಅದೇವೆ, ಬೇರೆ ಒಂದು ಕಂಟೆಂಟ್ ಮೇಲೆ ಡಿಪೆಂಡ್ ಇದ್ದೇವೆ. ನಮ್ಮ ಫುಡ್ಡನ್ನು ನಾವು ರೆಡಿ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಸರ್ ಮನೆಯಲ್ಲಿ ಅಡುಗೆ ಮಾಡ್ತೀವಲ್ರಿ, ಅದು ಆ ರೀತಿ ಅಲ್ಲ. ಓಕೆ, ಓನ್ ವೇಯಲ್ಲಿ. ಓಕೆ, ಆರ್ಗ್ಯಾನಿಕ್ ಕಂಟೆಂಟನ್ನು ವಿ ಕೆನಾಟ್ ಪ್ರೊಡ್ಯೂಸ್. ಓಕೆ, ಸೊ ದ್ಯಾಟ್ ಈಸ್ ದ ಹಿಟರೋಟ್ರೋಪಿಕ್ ಅಂತ ಆಯಿತು. ಓಕೆ, ಸೊ ಹಿಟರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಯಾವ ರೀತಿ ನಾವು ಫುಡ್ಡನ್ನು ಇಂಟೇಕ್ ಮಾಡ್ತೇವೆ, ದ ವೇ ವಿ ಆರ್ ಟೇಕಿಂಗ್ ದ ಫುಡ್, ಅದನ್ನು ನಾವು ನ್ಯೂಟ್ರಿಟಿವ್ ಆರ್ ದ ನ್ಯೂಟ್ರಿಷನ್ ಕಂಟೆಂಟ್ ಅಂತ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಒನ್ ಇದ್ದ
ಮೊಟೈಲ್ ಕಂಟೆಂಟ್ ಆ್ಯಂಡ್ ಸ್ಪೆಷಲ್ ನರ್ವಸ್ ಸಿಸ್ಟಮ್. ಓಕೆ, ಇದನ್ನು ನಾನು ಇಲ್ಲೇ ಡಿಸ್ಕಷನ್ ಮಾಡಿದ್ದೇನೆ. ಮೊಟೈಲ್ ಅಂದರೆ ಏನಂತ ಹೇಳಿ ಮೂಮೆಂಟು. ಓಕೆ, ಇವು ಮೂವ್ ಆಗ್ತವೆ ಒಂದು ಪ್ಲೇಸ್ನಿಂದ ಮತ್ತೊಂದು ಪ್ಲೇಸಿಗೆ. ಆ್ಯಂಡ್ ಕಂಟೈನಿಂಗ್ ಅ ಸ್ಪೆಷಲ್ ನರ್ವಸ್ ಸಿಸ್ಟಮ್. ಓಕೆ, ಸ್ಪೆಷಲ್ ನರ್ವಸ್ ಸಿಸ್ಟಮ್ ಇನ್ ದ ಸೆನ್ಸ್ ನಥಿಂಗ್ ಬಟ್ ನಮಗೆ ಒಂದು ಸೆನ್ಸರಿ ನರ್ವಸ್ ಸಿಸ್ಟಮ್ ಇರುತ್ತೆ. ವಿ ಕ್ಯಾನ್ ಸೆನ್ಸ್ ದ ಎನ್ವಿರಾನ್ಮೆಂಟ್. ಓಕೆ, ಒಂದು ಸರೌಂಡಿಂಗ್ ಎನ್ವೈರ್ಮೆಂಟನ್ನು ನಾವು ಸೆನ್ಸ್ ಮಾಡ್ಬೋದು. ಟೇಕ್ ಎಕ್ಸಾಂಪಲ್. ಓಕೆ, ಒಂದು ಸೌಂಡು ಯಾವ ಕಡೆಯಿಂದ ಬರ್ತಾ ಇದೆ ವಿ ಕ್ಯಾನ್ ಮೇನ್ಲಿ ಪ್ರೊಡ್ಯೂಸ್. ಓಕೆ, ಒಂದು ಸೌಂಡನ್ನು ಯಾವ ಕಡೆಯಿಂದ ಬರ್ತಾ ಇದೆ, ಓಕೆ, ವಿತೌಟ್ ಸೀಯಿಂಗ್ ದೆಮ್ ಆಲ್ಸೋ ವಿ ಕ್ಯಾನ್ ಏನು ಮಾಡ್ಬೋದು, ಸೆನ್ಸ್ ಮಾಡೋದು ಬಿಕಾಸ್ ಆಫ್ ದ ಇಯರ್ಸ್. ಹೌದಾ, ನೋಡಲೇಬೇಕಂತ ಇರೋಂಗಿಲ್ಲ. ಓಕೆ, ಬಿಕಾಸ್ ಆಫ್ ದ ಇಯರ್ ವಿ ಕ್ಯಾನ್ ಮೇನ್ಲಿ ಸೆನ್ಸ್ ಅಂತ ಹೇಳ್ತೀವಿ. ಸೊ ವಿ ಆರ್ ಕಂಟೈನಿಂಗ್ ಅ ಸ್ಪೆಷಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ನಾವು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ಸ್. ಹಿಯರ್ ರಿಪ್ರೊಡಕ್ಷನ್ ಬೈ ದ ಸೆಕ್ಷುವಲ್ ಮೆಥಡ್. ಓಕೆ, ರಿಪ್ರೊಡಕ್ಷನ್ ಏನಾಗುತ್ತೆ ಬೈ ದ ಸೆಕ್ಷುವಲ್ ಮೆಥಡ್ಲಿಂದ ಆಗುತ್ತೆ. ಸಮ್ ಆಫ್ ಪ್ರಿಮಿಟಿವ್ ಕಂಟೆಂಟಲ್ಲಿ ಎಸೆಕ್ಷುವಲ್ ಆಗುತ್ತೆ. ಅವನ್ನು ನಾವು ಡಿಸ್ಕಷನ್ ಮಾಡ್ಕೋತೇವೆ ಫ್ಯೂಚರ್ ಕ್ಲಾಸಸ್ಸಲ್ಲಿ, ಅದನ್ನ ಡಿಸ್ಕಷನ್ ಮಾಡ್ತೇವೆ. ಬಟ್ ಮೇಜರ್ 95% ದೇರ್ ನಥಿಂಗ್ ಬಟ್ ಅ ರಿಪ್ರೊಡಕ್ಷನ್ ಬೈ ಅ ಸೆಕ್ಷುವಲ್ ಮೆಥಡ್ಲಿಂದನೇ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಶೋಸ್ ಅ ಸೀರೀಸ್ ಆಫ್ ಅ ಪ್ರೋಗ್ರೆಸಿವ್ ಡೆವಲಪ್ಮೆಂಟಲ್ ಸ್ಟೇಜ್ ಫ್ರಮ್ ಎಂಬ್ರಿಯೋ ಟು ಅಡಲ್ಟ್. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತೀವಿ. ಹೌದಾ, ಭಾಳ ಸತ ಇದನ್ನ ಪಾಯಿಂಟನ್ನು ಕೇಳಿದ್ದಾರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಶೋಸ್ ಅ ಸೀರೀಸ್ ಆಫ್ ಪ್ರೋಗ್ರೆಸಿವ್ ಡೆವಲಪ್ಮೆಂಟಲ್ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ಫ್ರಮ್ ಎಂಬ್ರಿಯೋ ಟು ಅಡಲ್ಟ್ ಅಂದರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾವು ಸ್ಟಡಿ ಮಾಡಿದ್ದೇವೆ 10th. ಓಕೆ, ಫಸ್ಟ್ ಆಫ್ ಆಲ್ ಮೇಲ್ ಆ್ಯಂಡ್ ದ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗುತ್ತೆ. ಫಸ್ಟ್ ಸೆಲ್ ಯಾವ್ದು ಫಾರ್ಮೇಷನ್ ಆಗುತ್ತೆ, ಜೈಗೋಟ್ ಸೆಲ್ ಫಾರ್ಮೇಷನ್ ಆಗುತ್ತೆ. ಹೌದಾ, ಫಸ್ಟ್ ಸೆಲ್ ಫಾರ್ಮೇಷನ್ ಆಗೋದು ಜೈಗೋಟ್ ಅನ್ನುವಂಥ ಒಂದು ಸೆಲ್ಲು. ಒಂದೇ ಸೆಲ್ ಇರುತ್ತೆ. ಓಕೆ, ನಾವೆಲ್ಲರೂ ಡೆವಲಪ್ ಆಗಿದ್ದು ಒಂದೇ ಸೆಲ್ಲಿಂದ. ಒಂದೇ ಸೆಲ್ ಇರುತ್ತೆ. ದಿಸ್ ಸೆಲ್ ಡಿವೈಡೆಡ್ ಸೆಲ್ 2, 4, 8, 16 ಈ ರೀತಿ ಏನಾಗುತ್ತೆ, ಡಿವಿಷನ್ ಆಗ್ತಾ ಹೋಗುತ್ತೆ. ಓಕೆ, ದೇರ್ ಇಸ್ ಅಗೇನ್ ಸ್ಟೇಜಸ್ ಬರ್ತಾ ಹೋಗುತ್ತೆ. ಇವೆಲ್ಲ ಆಗಿಬಿಟ್ಟು ಒಂದು ಕಂಪ್ಲೀಟ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ ರೆಡಿ ಆದ್ವಿ. ಅಂದರೆ ಫ್ರಮ್ ಎಂಬ್ರಿಯೋ ಮೀನ್ಸ್ ಡೆವಲಪಿಂಗ್ ಸೆಲ್ ಸ್ಟೇಜ್ ಟು ಅಡಲ್ಟ್. ಓಕೆ, ಕಂಪ್ಲೀಟ್ ಅಡಲ್ಟ್ವರೆಗೆ ನಾವು ಏನಾಗ್ತೇವೆ, ಫಾರ್ಮೇಷನ್ ಆಗ್ತೇವೆ. ಓಕೆ, ಅಂದರೆ ಶೋಸ್ ಅ ಸೀರೀಸ್ ಆಫ್ ಪ್ರೋಗ್ರೆಸಿವ್ ಡೆವಲಪ್ಮೆಂಟಲ್ ಸ್ಟೇಜ್. ಶೋಸ್ ಅ ಸೀರೀಸ್ ಆಫ್ ಪ್ರೋಗ್ರೆಸಿವ್ ಡೆವಲಪ್ಮೆಂಟಲ್ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ಪ್ರೋಗ್ರೆಸಿವ್ ಡೆವಲಪ್ಮೆಂಟಲ್ ಸ್ಟೇಜ್ ಫ್ರಮ್ ಎಂಬ್ರಿಯೋ ಟು ಅಡಲ್ಟ್. ಕೆಲವೊಂದರಲ್ಲಿ ಲಾರ್ವಲ್ ಸ್ಟೇಜಸ್ಸು ಬಂದೋಗುತ್ತೆ. ನಮ್ಮಲ್ಲಿ ಹ್ಯೂಮನ್ಸಲ್ಲಿ ಲಾರ್ವಲ್ ಸ್ಟೇಜಸ್ ಬರೋಂಗಿಲ್ಲ. ಬೇರೆ ಆರ್ಗನಿಸಮ್ಸಲ್ಲಿ ಏನಾಗುತ್ತೆ, ಲಾರ್ವಲ್ ಸ್ಟೇಜಸ್ ಬಂದೋಗುತ್ತೆ ಅಂತ ಹೇಳ್ತೀವಿ. ಹೌದಾ, ಸೊ ಆಲ್ ದಿಸ್ ಮೇನ್ಲಿ ಕನ್ಸಿಡರ್ಡ್ ಆಸ್ ಅಸ್ ಪ್ರೋಗ್ರೆಸಿವ್ ಡೆವಲಪ್ಮೆಂಟಲ್ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಸೇಲಿಯಂಟ್ ಫೀಚರ್ಸ್ ಆಫ್ ಓಕೆ ಕಿಂಗ್ಡಮ್ ಮೆಟಾಜೋವಾ ಆರ್ ದ ಎನಿಮೇಲಿಯಾ ಅಂತ ಕೇಳ್ತಾರೆ. ಕೆಲವೊಮ್ಮೆ 2 ಮಾರ್ಕಿಗೆ ಕೇಳ್ಬೋದು. ಓಕೆ, ಸೊ ಜಸ್ಟಿಫೈ ದ ಏನಂತ ಡೈರೆಕ್ಟ್ ಅಪ್ಲೈಡು ಕೇಳ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಕ್ವಶನ್ ಇರ್ಬೋದು. ಓಕೆ, ಮೆನ್ಷನ್ ದ ಸೇಲಿಯಂಟ್ ಫೀಚರ್ಸ್ ಅಂತ ಕೇಳ್ಬೋದು, ಇಲ್ಲಾಂದರೆ ಜಸ್ಟಿಫೈ ಮೆಟಾಜೋನ್ಸ್ ಅಂತ ಕೊಡ್ಬೋದು, ಜಸ್ಟಿಫೈ ಎನಿಮೇಲಿಯಾ ಅಂತ ಕೊಡ್ಬೋದು. ದೆನ್ ಯು ಹ್ಯಾವ್ ಟು ಆನ್ಸರ್ ಲೈಕ್ ದೀಸ್ ಥಿಂಗ್ಸ್. ಓಕೆ, ಓಕೆ, ಸೊ ನಾವು ಎನಿಮಲ್ ಅಂದರೆ ಏನಂತ ನೋಡ್ಕೊಂಡ್ವಿ. ಓಕೆ, ಸೇಲಿಯಂಟ್ ಫೀಚರ್ಸ್ ನೋಡ್ಕೊಂಡ್ವಿ. ಓಕೆ, ಎನಿಮಲ್ ಮೀನ್ಸ್ ಒನ್ಸ್ ಐ ರಿಪೀಟ್ ಹಿಯರ್. ಓಕೆ, ಮಲ್ಟಿಸೆಲ್ಯುಲರ್ ಮೊಟೈಲ್ ಆರ್ಗನಿಸಮ್ ವಿಚ್ ಫೀಡ್ಸ್ ಆನ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ಹ್ಯಾವಿಂಗ್ ಅ ಸ್ಪೆಷಲ್ ಸೆನ್ಸರಿ ಆರ್ಗನ್ಸ್ ಆ್ಯಂಡ್ ದ ನರ್ವಸ್ ಸಿಸ್ಟಮ್. ಕ್ಲಿಯರ್? ಓಕೆ, ಸೊ ದಿಸ್ ಇಸ್ ದ ಎಕ್ಸ್ಟ್ರಾ ಬರ್ದಿದ್ದ ಕಂಟೆಂಟ್ ಇದು. ನಾವು ಹಿಯರ್ ವಿ ಹ್ಯಾವ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಎನಿಮೇಲಿಯಾ ಆರ್ ದ ಮೆಟಾಜೋನ್ಸ್ ಅಂತ ಹೇಳ್ತೀವಿ. ಹೌದಾ, ಓಕೆ, ಸೊ ಹಿಯರ್ ದೇ ಆರ್ ದ ಯೂಕ್ಯಾರಿಯೋಟಿಕ್ ವಿತೌಟ್, ಓಕೆ, ವಿತೌಟ್ ಸೆಲ್ ವಾಲ್, ಪ್ಲಾಸ್ಟಿಡ್ ಆ್ಯಂಡ್ ದ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್. ಇವೆಲ್ಲ ಎದರ ಕ್ಯಾರೆಕ್ಟರ್ ಅಪ್ ಇವೆಲ್ಲ ಕ್ಯಾರೆಕ್ಟರ್ ಎದರದಂದರೆ ಪ್ಲ್ಯಾಂಟಿಂದ ಇವೆಲ್ಲ ಕ್ಯಾರೆಕ್ಟರ್. ಹೌದಾ, ಇವೆಲ್ಲ ಪ್ರೆಸೆಂಟ್ ಇಲ್ಲ ಅಂತ ನಾವು ಇಲ್ಲಿ ಡಿಫೈನ್ ಮಾಡ್ಕೋಬೇಕು. ಹೌದಾ, ಓಕೆ, ನಾವು ಮಲ್ಟಿಸೆಲ್ಯುಲರ್, ಓಕೆ, ಬಹುಕೋಶ ಜೀವಿಗಳು, ಹಿಟ್ರೋಟ್ರೋಪಿಕ್, ದೇ ಡಿಪೆಂಡ್ ಆನ್ ಅದರ್. ಓಕೆ, ಫಾರ್ ದೇರ್ ಫುಡ್ ದೇ ಆರ್ ಡಿಪೆಂಡಿಂಗ್ ಆನ್ ಅದರ್. ಹಿಟ್ರೋಟ್ರೋಪಿಕ್ ಇನ್ ನ್ಯೂಟ್ರಿಷನ್ ಅಂತ ಆಯಿತು. ಓಕೆ, ಮೊಟೈಲ್ ಅಂದರೆ ಗೊತ್ತದ. ಮೊಟೈಲ್ ಅಂದರೆ ಏನಪ್ಪಿ, ಮೊಬೈಲ್ ಅಂತ ಹೇಳ್ತೀವಿ. ಓಕೆ, ಮೊಬೈಲ್ ಸರ್ ಯೂಸ್ ಮಾಡೋ ಮೊಬೈಲ್ ಅಂತ ಹೇಳ್ತೀವಿ. ಖರೆ ಅಂದರೆ ಮೊಬೈಲ್ ಮೀನ್ಸ್ ನಥಿಂಗ್ ಬಟ್ ಮೂಮೆಂಟ್ ಅಂತಲೇ ನಾವು ಹೇಳ್ತೀವಿ. ಹೌದಾ, ಮೊಟೈಲ್ ಮೀನ್ಸ್ ಆರ್ಗನಿಸಮ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ದ ಎನೋದರ್. ಓಕೆ, ವಿ ಆರ್ ದ ಮೊಟೈಲ್. ಓಕೆ, ನಾವು ಇಲ್ಲಿಂದ ಇಲ್ಲಿಗೆ ಮೂವ್ ಆದ್ವಿ, ವಿ ಆರ್ ಕಾಲ್ಡ್ ದ ಮೊಟೈಲ್ ಅಂತ ಹೇಳ್ತೀವಿ. ಹೌದಾ, ಮೊಟೈಲ್ ಆರ್ಗನಿಸಮ್ ಆ್ಯಂಡ್ ಸ್ಪೆಷಲ್ ನರ್ವಸ್ ಸಿಸ್ಟಮ್ ಆಫ್ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ಒಂದು ರಿಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ, ಸೆಕ್ಷುವಲ್ ಮೆಥಡಲ್ಲಿ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಒಂದು ಶೋಸ್ ಅ ಸೀರೀಸ್ ಆಫ್ ಅ ಪ್ರೋಗ್ರೆಸಿವ್ ಡೆವಲಪ್ಮೆಂಟಲ್ ಸ್ಟೇಜ್ ಫ್ರಮ್ ಎಂಬ್ರಿಯೋ ಟು ಅಡಲ್ಟ್. ಓಕೆ, ಒಂದು ಹುಟ್ಟಿನಿಂದ ಕಂಪ್ಲೀಟ್ ಅಡಲ್ಟ್ ಆಗೋರಿಗೆ ದರ್ ಇಸ್ ಅ ಲಾಟ್ ಆಫ್ ಚೇಂಜಸ್ ಆಗುತ್ತೆ, ಸುಮಾರಷ್ಟು ಚೇಂಜಸ್ ಆಗುತ್ತೆ. ಈಗ ನಾವೇ ಡೆವಲಪ್ಮೆಂಟ್ ಆಗಬೇಕಾದ್ರೆ ನೋಡ್ರಿ ಸುಮಾರಷ್ಟು ಚೇಂಜಸ್ ಬಂದುಬಿಡ್ತು. ಹೌದಾ, ಸೊ ದೇ ಆರ್ ಕಾಲ್ಡ್ ಅಟ್ ದ ಮೇನ್ಲಿ ಡೆವಲಪ್ಮೆಂಟಲ್ ಸ್ಟೇಜ್ ಅಂತ ಹೇಳ್ತೀವಿ. ನಾವು ಕಮ್ ಟು ದ ಬೇಸಿಸ್ ಆಫ್ ಅ ಕ್ಲಾಸಿಫಿಕೇಶನ್. ಈಗ ನೋಡ್ರಿ, ಆರ್ಗ್ಯಾನಿಸಮ್ಸನ್ನು ನಾವು ಕ್ಲಾಸಿಫೈ ಮಾಡ್ಕೊಂಡ್ಬಿಡ್ತೇವೆ. ಹೌದಾ, ಎಲ್ಲದನ್ನು ಒಂದೇ ಸ್ಟಡಿ ಮಾಡ್ಲಿಕ್ಕೆ ಆಗಂಗಿಲ್ಲ ನಮಗೆ. ಎಲ್ಲ ಆರ್ಗನಿಸಮನ್ನು ಓಕೆ, ಈಗ ಎನಿಮಲ್ಸು, ಈಗ ಟೇಕ್ ಎಕ್ಸಾಂಪಲ್ ಎನಿಮಲ್ಸೇ ತಗೋರಿ, ನಮ್ಮಲ್ಲೇ ಸ್ವಲ್ಪ ಚೇಂಜಸ್ ಇದೆ ಆ್ಯಂಡ್ ಚಿಂಪಾಂಜೀಸಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಇದೆ. ಟೇಕ್ ಎಕ್ಸಾಂಪಲ್ ಫಾರ್ ದಿ ಡಾಗ್, ಟೇಕ್ ಎಕ್ಸಾಂಪಲ್ ಫಾರ್ ದಿ ಬರ್ಡ್. ಹೌದಾ, ಲಿಟಲ್ ಚೇಂಜಸ್ ಇದೆ ನಮ್ಮರಲ್ಲಿ. ವಿ ಆಲ್ ಆರ್ ಎನಿಮಲ್ಸ್ ಬಟ್ ವಿ ಹ್ಯಾವ್ ದ ಲಾಟ್ ಆಫ್ ಚೇಂಜಸ್ ಓವರ್ ದೇರ್. ಓಕೆ, ಯಾವ ರೀತಿ ಚೇಂಜಸ್ಸನ್ನು ನಾವು ಡಿಫೈನ್ ಮಾಡ್ಕೋಬೋದು. ಓಕೆ, ಸೊ
ಇಲ್ಲೇನಾಗುತ್ತೆ, ದೇರ್ ಇಸ್ ಅ ಬೇಸಿಸ್ ಆಫ್ ಅ ಕ್ಲಾಸಿಫಿಕೇಶನ್. ನಾವು ನನ್ನ ಫಸ್ಟ್ ವಿಡಿಯೋ ಕ್ಲಾಸಸ್ಸಲ್ಲೂ ನಾನು ಹೇಳಿದ್ದೆ ನಿಮಗೆ, ಯಾವುದಕ್ಕೆ ಒಂದಕ್ಕೆ ಕ್ಲಾಸಿಫೈ ಮಾಡ್ತಾರಂದರೆ ಅದಕ್ಕೊಂದು ಬೇಸ್ ಬೇಕು. ಇಲ್ಲಿ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಅಂತ ಬಾಡಿ ಪ್ಲ್ಯಾನ್ಸ್ ಅಂತಲೂ ನಾವು ಹೇಳ್ಬೋದು. ಓಕೆ, ಹಿಯರ್ ವಿ ಕ್ಯಾನ್ ಆಲ್ಸೋ ರೈಟ್ ದ ಬೇಸಿಸ್ ಇಸ್ ದ ಬಾಡಿ ಪ್ಲ್ಯಾನ್. ಬಾಡಿ ಪ್ಲ್ಯಾನ್ಸ್ ಅಂದರೆ ಬಾಡಿನ ಪ್ಲ್ಯಾನ್ ಮಾಡ್ತಾರೆ ಸರಿಯಾ? ಓಕೆ, ಡೆಫಿನೆಟ್ಲಿ ಬಾಡಿ ಪ್ಲ್ಯಾನಿಂಗ್ ಸಿಸ್ಟಮ್ ಆಗ್ತಾ ಹೋಗುತ್ತೆ. ಕೆಲವೊಂದರಲ್ಲಿ ಓನ್ಲಿ ಸೆಲ್ ಅಷ್ಟೇ ಬೇಕಾಗುತ್ತೆ, ಕೆಲವೊಂದರಲ್ಲಿ ಆರ್ಗನ್ ಬೇಕಾಗುತ್ತೆ, ಕೆಲವೊಂದು ಆರ್ಗನಿಸಮ್ಗೆ ಆರ್ಗನ್ ಸಿಸ್ಟಮ್ ಬೇಕಾಗುತ್ತೆ. ಹೌದಾ? ಈ ರೀತಿ ಏನಾಗುತ್ತೆ, ಆರ್ಗನಿಸಮ್ಸು ಡೆವಲಪ್ಮೆಂಟ್ ಬೈ ದ ಏನ್ಷಿಯಂಟ್ಲಿಂದ ಡೆವಲಪ್ಮೆಂಟ್ ಸ್ಟೇಜಸಲ್ಲಿ ಇದೇ ರೀತಿ ಬರ್ತಾ ಹೋಯ್ತು ಅಂತ ಹೇಳ್ತೇವೆ. ಓಕೆ, ನಾವು ಕಮ್ ಟು ದ ಬೇಸಿಸ್ ಆಫ್ ಅ ಕ್ಲಾಸಿಫಿಕೇಶನ್. ಫಸ್ಟ್ ಒನ್ ಇಸ್ ದ ಸೆಲ್ಯುಲರ್ ಲೆವೆಲ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಡು. ಈಸಿನೇ ಇದೆ, ಕಾನ್ಸೆಪ್ಟ್ ಭಾಳ ಈಸಿ ಇದೆ ಇದು. ಓಕೆ, ಸೆಲ್ಯುಲರ್ ಲೆವೆಲ್, ಸೆಕೆಂಡ್ ಒನ್ ಇಸ್ ದ ಟಿಶ್ಯೂ ಲೆವೆಲ್, ಥರ್ಡ್ ಒನ್ ಇಸ್ ದ ಆರ್ಗನ್ ಲೆವೆಲ್, ಲಾಸ್ಟ್ ಒನ್ ಇಸ್ ದ ಆರ್ಗನ್ ಸಿಸ್ಟಮ್ ಲೆವೆಲ್. ಐ ರಿಪೀಟ್ ಒನ್ಸ್ ಅಗೇನ್, ಸೆಲ್ಯುಲರ್ ಲೆವೆಲ್, ಟಿಶ್ಯೂ ಲೆವೆಲ್, ಆರ್ಗನ್ ಲೆವೆಲ್ ಆ್ಯಂಡ್ ದ ಆರ್ಗನ್ ಸಿಸ್ಟಮ್ ಲೆವೆಲ್. ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೇನೆ ನೋಡಿರಿ. ಸೆಲ್ಯುಲರ್ ಲೆವೆಲಲ್ಲಿ ಓನ್ಲಿ ಸೆಲ್ವರೆಗೆ ಅಷ್ಟೇ ಡೆವಲಪ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ನಿಂದ ಟಿಶ್ಯೂ ಲೆವೆಲಲ್ಲಿ ಸೆಲ್ ಕಂಬೈನ್ ಆಗಿಬಿಟ್ಟು ಏನಾಗುತ್ತೆ, ಟಿಶ್ಯೂನ ಫಾರ್ಮ್ ಮಾಡಿರುತ್ತೆ. ಆರ್ಗನ್ ಲೆವೆಲಲ್ಲಿ ಓಕೆ, ಸೆಲ್ ಕಂಬೈನ್ ಆಗಿಬಿಟ್ಟು ಟಿಶ್ಯೂ ಫಾರ್ಮ್ ಮಾಡ್ತು, ಟಿಶ್ಯೂ ಕಂಬೈನ್ ಮಾಡಿಬಿಟ್ಟು ಏನಾಯಿತು, ಆರ್ಗನ್ ರೆಡಿ ಆಯಿತು ಅಂತ ಹೇಳ್ತೇವೆ. ಹೌದಾ? ಎಟ್ ಫೈನಲಿ ಆರ್ಗನ್ ಸಿಸ್ಟಮ್ ಲೆವೆಲಲ್ಲಿ ಏನಾಗುತ್ತೆ, ಇವೆಲ್ಲ ಆರ್ಗನ್ಸು ಒಂದಕ್ಕೊಂದು ಜಾಯಿನ್ ಆಗ್ತವೆ ಆ್ಯಂಡ್ ಫಾರ್ಮ್ಸ್ ದ ಆರ್ಗನ್ ಸಿಸ್ಟಮ್ ಲೆವೆಲ್ ಅಂತ ಹೇಳ್ತೇವೆ. ಓಕೆ, ಸೊ ಹಿಯರ್ ನಥಿಂಗ್ ಬಟ್ ಲೆಟ್ ಅಸ್ ಡಿಸ್ಕಸ್ ದ ಫಸ್ಟ್ ಒನ್. ಸೆಲ್ಯುಲರ್ ಲೆವೆಲ್, ಬಾಡಿ ಕನ್ಸಿಸ್ಟ್ ಆಫ್ ಅ ಸೆಲ್ ನಾಟ್ ಆರ್ಗನೈಸ್ಡ್ ಇನ್ ಟು ದ ಟಿಶ್ಯೂ. ಓಕೆ, ಬಾಡಿ ಕನ್ಸಿಸ್ಟ್ ಆಫ್ ಅ ಸೆಲ್, ಬಾಡಿಯಲ್ಲಿ ಏನಿರುತ್ತೆ ಸೆಲ್ ಪ್ರೆಸೆಂಟ್ ಇರ್ತವೆ, ಆದರೆ ಇದು ಕಂಪ್ಲೀಟ್ಲಿ ಒಂದು ಟಿಶ್ಯೂ ಆಗಿ ಆರ್ಗನೈಸ್ ಆಗಿರಂಗಿಲ್ಲ ಅಂತ ಹೇಳ್ತೀವಿ. ಟಿಶ್ಯೂ ಆಗಿ ಆರ್ಗನೈಸು ಆಗಿರಂಗಿಲ್ಲ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಎಕ್ಸಾಂಪಲ್ ಫಾರ್ ದಿ ಪೋರಿಫೆರನ್ಸ್ ಅಂತ ಹೇಳ್ತೀವಿ. ಓಕೆ, ನಾ ಇಲ್ಲಿ ಎಕ್ಸಾಂಪಲ್ ಎದಕ್ಕೆ ಮೆನ್ಷನ್ ಮಾಡಿಲ್ಲ, ಫಸ್ಟ್ ಆಫ್ ಆಲ್ ನಾವು ಎಲ್ಲನೂ ಸ್ಟಡಿ ಮಾಡ್ಕೊಂಬಿಡುವ. ಓಕೆ, ಎಲ್ಲ ಸಬ್ಫೈಲಮ್ಸ್ ಎಲ್ಲನೂ ನಾವು ಸ್ಟಡಿ ಮಾಡ್ಕೊಂಬಿಡುವ. ಆಮೇಲೆ ಏನಾಗುತ್ತೆ, ನಮಗೆ ಇಲ್ಲಿ ಎಕ್ಸಾಂಪಲ್ ನಾವು ಎಟ್ ದ ಎಂಡ್ ಆಫ್ ಲೆಸನ್ ನಾವು ಎಕ್ಸಾಂಪಲನ್ನು ನೀವೇ ಬರಿತೀರಿ, ನಾನು ಹೇಳ್ಕೊಡ್ಬೇಕಂತಲ್ಲ, ನೀವೇ ಇವನ್ನೆಲ್ಲ ಬರಿತಾ ಹೋಗ್ತೀರಿ ಅಂತ ಹೇಳ್ತೀವಿ. ಓಕೆ, ಸೊ ಸೆಲ್ಯುಲರ್ ಲೆವೆಲ್ ಮೀನ್ಸ್ ಬಾಡಿ ಕನ್ಸಿಸ್ಟ್ ಆಫ್ ಅ ಸೆಲ್ ಅದ. ಓಕೆ, ನಾಟ್ ಆರ್ಗನೈಸ್ಡ್ ಇಂಟು ಟಿಶ್ಯೂ. ಇವು ಸೆಲ್ಲು ಕಂಬೈನ್ ಆಗಿಬಿಟ್ಟು ಟಿಶ್ಯೂನ ರೆಡಿ ಮಾಡಿಲ್ಲ. ಓಕೆ, ಸೆಲ್ಲಿಗಷ್ಟೇ ಸೀಮಿತವಾಗದ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕಮ್ ಟು ದ ಟಿಶ್ಯೂ ಲೆವೆಲ್ ಅಂತ ಹೇಳ್ತೀವಿ. ಈಸಿ ಇದೆ ಟಿಶ್ಯೂ ಲೆವೆಲ್. ಬಾಡಿ ಈಸ್ ಮಲ್ಟಿ ಸೆಲ್ಯುಲರ್, ಮತ್ತು ಇದು ಯೂನಿಸೆಲ್ಯುಲರ್ ಅಂತ ಹೇಳಿಕೊಬೇಡ್ರಿ, ಇದು ಕೂಡ ಮಲ್ಟಿ ಸೆಲ್ಯುಲರೇ ಬರುತ್ತೆ. ಓಕೆ, ಬಾಡಿ ಈಸ್ ಮಲ್ಟಿ ಸೆಲ್ಯುಲರ್, ಸೆಲ್ಸ್ ಆರ್ ಆರ್ಗನೈಸ್ಡ್ ಇಂಟು ಟಿಶ್ಯೂ. ಸೆಲ್ ಡಿವೈಡ್ ಆಗಿಬಿಟ್ಟು ಒಂದು ಟಿಶ್ಯೂನ ರೆಡಿ ಮಾಡ್ಕೊಂಡ್ಬಿಡುತ್ತೆ. ಸೆಲ್ಸು ಡಿವೈಡ್ ಆಗಿಬಿಟ್ಟು ಒಂದು ಟಿಶ್ಯೂನ ಇಲ್ಲಿ ರೆಡಿ ಮಾಡುತ್ತೆ ಅಂತ ಹೇಳ್ತೇವೆ. ಹೌದಾ? ಸೊ ಟಿಶ್ಯೂ ಲೆವೆಲ್ ಅಂದರೆ ಏನಾಯ್ತಪ್ಪಿ, ಬಾಡಿ ಈಸ್ ಅ ಮಲ್ಟಿ ಸೆಲ್ಯುಲರ್ ಅದ, ಆದರೆ ಇಲ್ಲೇನಾಗಿರುತ್ತೆ, ಸೆಲ್ಸು ಆರ್ಗನೈಸ್ಡ್ ಇಂಟು ಟಿಶ್ಯೂ ಲೆವೆಲಿಗೆ ಆರ್ಗನೈಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇದ್ದ ಆರ್ಗನ್ ಲೆವೆಲ್ ಅಂತ ಹೇಳ್ತೇವೆ. ಓಕೆ, ಬಾಡಿ ಈಸ್ ಮಲ್ಟಿ ಸೆಲ್ಯುಲರ್, ಸೆಲ್ಸ್ ಆರ್ ಆರ್ಗನೈಸ್ಡ್ ಇಂಟು ಟಿಶ್ಯೂ ಇಂಟು ಆರ್ಗನ್. ಓಕೆ, cell organized into tissue organized into organ. Okay, so now here last one is the organ system anta ಹೇಳ್ತೇವೆ. Organ system. Okay, so there are mainly two or more than two organs combine and perform a specific function. Okay, they form a organ system ಅಂತ ಹೇಳ್ತೇವೆ. ದೇ ಮೇನ್ಲಿ ಫಾರ್ಮ್ ಅ ಆರ್ಗನ್ ಸಿಸ್ಟಮ್ ಅಂತ ಕರಿತೇವೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಓಕೆ, ಟೂ ಆರ್ ಮೋರ್ ದೆನ್ ಟೂ ಆರ್ಗನ್ ಕಂಬೈನ್ಸ್ ಆ್ಯಂಡ್ ಪರ್ಫಾರ್ಮ್, ಟೂ ಆರ್ ಮೋರ್ ದೆನ್ ಟೂ ಆರ್ಗನ್ಸ್ ಕಂಬೈನ್ ಆ್ಯಂಡ್ ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್ಸ್. ಓಕೆ, ಫಾರ್ಮ್ಸ್ ಅ ಆರ್ಗನ್ ಸಿಸ್ಟಮ್. ಓಕೆ, ಸೊ ಇದು ಸ್ವಲ್ಪ ಡೆಫಿನೇಷನ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಈಸಿಲಿ ಹೇಳ್ತೇನೆ ನೋಡಿರಿ. ಓಕೆ, ಇಲ್ಲೇನಂತ ಡಿಫೈನ್ ಮಾಡ್ಕೊಂಡೆ ನಾನು, ಟೂ ಆರ್ ಮೋರ್ ದೆನ್ ಟೂ ಆರ್ಗನ್ಸ್. ಈಗ ಒಂದು ಆರ್ಗನ್ ಅಂತ ತಗೋರಿ. ಹೌದಾ? ಸ್ಟೊಮಕ್ ಅಂತ ತಗೋರಿ. ಸ್ಟೊಮಕ್ ಈಸ್ ಒನ್ ಆರ್ಗನ್. ಸ್ಟೊಮಕ್ಕಿಗೆ ಈಗ ನಾವು ಏನೇ ಒಂದು ಫೀಡ್ ಮಾಡಿದ್ದು ಡೈರೆಕ್ಟ್ ಹೋಗಿ ಹೊಟ್ಟೆ ಒಳಗೆ ಬೀಳುತ್ತಾ? ಇಲ್ಲ. ಹೌದಾ? ವಿ ಹ್ಯಾವ್ ದ ಡಿಫ್ರೆಂಟ್ ಆರ್ಗನ್ ಹಿಯರ್. ಓಕೆ, ಮೌತ್ ಪಾರ್ಟ್ ಅದ, ದಟ್ ಈಸ್ ಒನ್ ಆರ್ಗನ್. ಫ್ಯಾರಿಂಗ್ಸ್ ಪೋರ್ಷನ್ ಅದ, ದಟ್ ಈಸ್ ಒನ್ ಆರ್ಗನ್. ಈಸೋಫೇಗಸ್ ಅದ, ಅನ್ನನಾಳ ಅಂತ ಹೇಳ್ತೇವೆ, ದಟ್ ಈಸ್ ಒನ್ ಆರ್ಗನ್. ಹೌದಾ? ನೆಕ್ಸ್ಟ್ ಏನಾಗುತ್ತೆ, ಈ ಅನ್ನನಾಳ ಹೋಗಿ ಅದಕ್ಕೆ ಜಾಯಿಂಟ್ ಆಗುತ್ತೆ, ನಥಿಂಗ್ ಬಟ್ ಸ್ಟೊಮಕ್ಕಿಗೆ ಜಾಯಿಂಟ್ ಆಗುತ್ತೆ, ದಟ್ ಈಸ್ ಒನ್ ಆರ್ಗನ್. ಇಲ್ಲಿ ನೋಡಿರಿ, ಒಂದೊಂದೇ ಆರ್ಗನ್ ಒಂದಕ್ಕೊಂದಕ್ಕೆ ಜಾಯಿಂಟ್ ಆಗ್ತಾ ಇದೆ, ಜಾಯಿನಿಂಗ್ ಆಗ್ತಾ ಇದೆ. ಮೀನ್ಸ್ ನಥಿಂಗ್ ಬಟ್ okay, wait a second. So here ಸಾರಿ, ರಫ್ ಆಗಿ ಒಂದು ಡಯಾಗ್ರಾಮನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ದ ಮೌತ್ ಪಾರ್ಟ್,
ಓಕೆ. ಸೊ ಹಿಯರ್ ವಿ ಹ್ಯಾವ್ ದ ಫ್ಯಾರಿಂಗ್ಸ್ ಮೀನ್ಸ್ ನೆಕ್ ಪೋರ್ಷನ್ ಬಂದುಬಿಡುತ್ತೆ, ಹೌದಾ. ನೆಕ್ಸ್ಟ್ ಒನ್ ಇಸ್ ದ ಹಿಯರ್ ವಿ ಹ್ಯಾವ್ ದ ಈಸೋಫೇಗಸ್. ನೆಕ್ಸ್ಟ್ ಒನ್ ಇಸ್ ದ ಸ್ಟೊಮಕ್. ಓಕೆ. ನೆಕ್ಸ್ಟ್ ಒನ್ ಇಟ್ ಈಸ್ ಕನೆಕ್ಟೆಡ್ ಟು ದ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ದ ಲಾರ್ಜ್ ಇಂಟೆಸ್ಟೈನ್, ಹೌದಾ. ಇವೆಲ್ಲ ಆರ್ಗನ್ನು ಒಂದೇ ಆರ್ಗನ್ ಇತ್ತಾ ಇದು? ಇಲ್ಲ. ಓಕೆ. ಇವೆಲ್ಲ ಆರ್ಗನ್ ಒಂದಕ್ಕೊಂದು ಕಂಬೈನ್ ಆಯಿತು. ಇವೆಲ್ಲ ಆರ್ಗನ್ ಒಂದಕ್ಕೊಂದು ಕಂಬೈನ್ ಆದಾಗ ಏನಂತ ಹೇಳ್ತೇವೆ ನಾವು? ಆರ್ಗನ್ ಸಿಸ್ಟಮ್ ಅಂತ ಕರಿತೇವೆ. ಏನಂತ ಕರಿತೇವೆ? ಆರ್ಗನ್ ಸಿಸ್ಟಮ್ ಅಂತ ಕರಿತೇವೆ. ಯಾವ ಪ್ರೊಸೆಸನ್ನು ಮಾಡ್ತಿದ್ದು? ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೇವೆ. ಓಕೆ. ಡೈಜೆಷನಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೇವೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ. ಇಲ್ಲಿ ನೋಡಿರಿ, 2 or more than 2 organs combine and perform a specific function. ಎಲ್ಲ ಆರ್ಗನ್ಸ್ಗಳು ಕಂಬೈನ್ ಆಗಿಬಿಟ್ಟು ಒಂದು ಸ್ಪೆಸಿಫಿಕ್ ಫಂಕ್ಷನನ್ನು ಮಾಡುತ್ತೀನಿ. ಇವೆಲ್ಲ ಆರ್ಗನ್ಗಳು ಮೌತ್, ಫ್ಯಾರಿಂಗ್ಸ್, ಇಸೋಫೇಗಸ್, ಸ್ಟೊಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಎಲ್ಲ ಆರ್ಗನ್ಸ್ಗಳು ಕಂಬೈನ್ ಆಯಿತು, ಒಂದು ಸಿಸ್ಟಮನ್ನು ರೆಡಿ ಮಾಡ್ತೀವಿ. ಏನಂತ ಹೇಳ್ತೇವೆ? ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಡೈಜೆಸ್ಟಿವ್ ಸಿಸ್ಟಮ್ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಫಂಕ್ಷನ್ ಅಂತ ಹೇಳ್ತೇವೆ. ವಾಟ್ ಈಸ್ ದ್ಯಾಟ್ ಸ್ಪೆಸಿಫಿಕ್ ಫಂಕ್ಷನ್? ಹೆಲ್ಪ್ಸ್ ಇನ್ ಅ ಡೈಜೆಷನ್ ಆಫ್ ದ ಫುಡ್, ಹೌದಾ. ಹೆಲ್ಪ್ಸ್ ಇನ್ ಅ ಡೈಜೆಷನ್ ಆಫ್ ದ ಫುಡ್. ಸೊ ದ್ಯಾಟ್ಸ್ ಇಟ್ ಅಂತ ಹೇಳ್ತೇವೆ. ಓಕೆ. ಸೊ ದಿಸ್ ಇಸ್ ಮೇನ್ಲಿ ನಥಿಂಗ್ ಬಟ್ ಮೇನ್ಲಿ ಅಬೌಟ್ ದ ಆರ್ಗನ್ ಸಿಸ್ಟಮ್ ಲೆವೆಲ್ ಅಂತ ಹೇಳ್ತೇವೆ. ಓಕೆ. ಸೊ ಇವು ನಾವು ಒಂದು ಸತಂತೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒನ್ಸ್ ಅಗೇನ್ ಕಮ್ಸ್ ಟು ದ ಬೇಸಿಸ್ ಆಫ್ ಅ ಕ್ಲಾಸಿಫಿಕೇಶನ್ ಮೀನ್ಸ್ ನಥಿಂಗ್ ಬಟ್ ಇಟ್ ಈಸ್ ಬೇಸ್, ಮೇನ್ ಬೇಸ್ ಏನು? ಬಾಡಿ ಪ್ಲಾನ್ಸ್ ಅಂತ ಹೇಳ್ತೇವೆ. ಓಕೆ. ಫಸ್ಟ್ ಒನ್ ಇಸ್ ದ ಸೆಲ್ಯುಲರ್ ಲೆವೆಲ್. ಬಾಡಿ ಈಸ್ ಅ ಮಲ್ಟಿ ಸೆಲ್ಯುಲರ್. ಓಕೆ. ಇಲ್ಲಿ ಬರಿಬೋದು ನೀವು, ಬಾಡಿ ಈಸ್ ಅ ಮಲ್ಟಿ ಸೆಲ್ಯುಲರ್ ಕನ್ಸಿಸ್ಟ್ ಆಫ್ ಅ ಸೆಲ್ ನಾಟ್ ಆರ್ಗನೈಸ್ ಇನ್ ಟು ಟಿಶ್ಯೂ ಆಗಿ ಇದು ಆರ್ಗನೈಸ್ ಆಗಿಲ್ಲ. ಓಕೆ. ನೆಕ್ಸ್ಟ್ ಒನ್ ಇಸ್ ದ ಟಿಶ್ಯೂ ಲೆವೆಲ್. ಬಾಡಿ ಈಸ್ ಅ ಮಲ್ಟಿಸೆಲ್ಯುಲರ್, ಸೆಲ್ಸ್ ಆರ್ ಆರ್ಗನೈಸ್ಡ್ ಇಂಟು ಟಿಶ್ಯೂ ಆಗಿ ರೆಡಿ ಆಗಿರುತ್ತೆ. ನೆಕ್ಸ್ಟ್ ಒನ್ ಇನ್ ದ ಆರ್ಗನ್ ಲೆವೆಲ್. ಓಕೆ. ಬಾಡಿ ಈಸ್ ಅ ಮಲ್ಟಿಸೆಲ್ಯುಲರ್, ಸೆಲ್ಸ್ ಆರ್ ಆರ್ಗನೈಸ್ಡ್ ಇಂಟು ಟಿಶ್ಯೂ ಇಂಟು ಆರ್ಗನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್ ಇನ್ ದ ಆರ್ಗನ್ ಸಿಸ್ಟಮ್ ಲೆವೆಲ್ ಅಂತ ಹೇಳ್ತೇವೆ. 2 or more than 2 organs combine and perform a specific functions. Okay. So they form a organ system ಅಂತ ಹೇಳ್ತೇವೆ. They form a organ system ಅಂತ ಹೇಳ್ತೇವೆ. Okay. So let us define this thing. ಈ ಕಂಟೆಂಟನ್ನು ಸ್ವಲ್ಪ ಇಲ್ಲಿ ಡಿಸ್ಕ್ರೈಬ್ ಮಾಡ್ಕೊಂಡ್ಬಿಡುವ. ಓಕೆ. ಸೊ ಹಿಯರ್ ವಿ ಹ್ಯಾವ್ ದ ಸೆಲ್. ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಸೊ ದಿಸ್ ಈಸ್ ಒನ್ ಸೆಲ್. ಈ ಸೆಲ್ಸ್ಗಳು ಏನಾಯಿತು? ಕಂಬೈನ್ ಆಯಿತು ಆ್ಯಂಡ್ ಒಂದು ಸ್ಮಾಲ್ ಟಿಶ್ಯೂನ ಫಾರ್ಮೇಷನ್ ಮಾಡ್ತು ಅಂತ ಹೇಳ್ತೀವಿ. ಓಕೆ. ಸೆಲ್ಸ್ ಕಂಬೈನ್ ಆಯಿತು ಆ್ಯಂಡ್ ಟಿಶ್ಯೂನ ಫಾರ್ಮೇಷನ್ ಮಾಡ್ತು. ಈ ಟಿಶ್ಯೂಸ್ಗಳು ಕಂಬೈನ್ ಆಗ್ತಾ ಇದೆ. ಓಕೆ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಈ ಟಿಶ್ಯೂಸ್ಗಳು ಕಂಬೈನ್ ಆಗ್ತಾ ಇದೆ ಆ್ಯಂಡ್ ದೇ ಆರ್ ಫಾರ್ಮಿಂಗ್ ಅ ಆರ್ಗನ್. ಒಂದು ಸೆಲ್ ಇತ್ತು, ಒಂದು ಸಣ್ಣ ಡಾಟ್ ಬಿಡಿಸಿದೆ, ಅವು ಕಂಬೈನ್ ಆಗ್ತಾ ಹೋಯಿತು, ಟಿಶ್ಯೂ ಆಯಿತು, ಅವುಗಳಿಂದ ಏನಾಯಿತು? ಒಂದು ಆರ್ಗನ್ ರೆಡಿ ಆಯಿತು. ಯಾವುದನ್ನು ಡ್ರಾ ಮಾಡಿದ್ದೇನೆ? ಲಂಗ್ಸನ್ನು ಡ್ರಾ ಮಾಡಿದ್ದೇನೆ. ಓಕೆ. ಆರ್ಗನ್ ಸಿಸ್ಟಮ್ ಅಂದರೆ ಏನಾಗುತ್ತಪ್ಪ? ಇದೇ ಏನಾಗುತ್ತೆ ಇಲ್ಲಿ ನಥಿಂಗ್ ಬಟ್ ಈ ರೀತಿ ಜಾಯ್ನಿಂಗ್ ಆಗ್ತಾ ಹೋಗುತ್ತೆ. ಓಕೆ. ಹಿಯರ್ ದರ್ ಇಸ್ ದ ಬ್ಲಡ್ ಕ್ಯಾಪಿಲರೀಸ್ ಜಾಯ್ನ್ ಆಗುತ್ತೆ. ಸೊ ಕಂಪ್ಲೀಟ್ ಈಸ್ ಕಾಲ್ಡ್ ದ ಆರ್ಗನ್ ಸಿಸ್ಟಮ್. ದ್ಯಾಟ್ಸ್ ಇಟ್, ಹೌದಾ. ಸೊ ಈ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಈಸಿನೇ ಇದೆ. ಓಕೆ. ವಿ ಆರ್ ಸ್ಟಾರ್ಟೆಡ್ ದ ಮೇನ್ಲಿ ಅನಿಮಲ್ ಕಿಂಗ್ಡಮ್. ವಿ ಡಿಸ್ಕಸ್ಡ್ ಅಬೌಟ್ ದ ವಾಟ್ ಈಸ್ ಎನಿಮಲ್ ಅಂತ ನಾವು ನೋಡ್ಕೊಂಡ್ಬಿಟ್ವಿ. ಅದರದ್ದು ಕೆಲವೊಂದು ಕ್ಯಾರೆಕ್ಟರ್ಸನ್ನು ನೋಡ್ಕೊಂಡ್ಬಿಟ್ವಿ. ಹಾಗಂದ್ರೆ ಇವಷ್ಟೇ ಕ್ಯಾರೆಕ್ಟರ್ ಸರ್? ಇಲ್ಲ, ಸುಮಾರಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಓಕೆ. ಡೋಂಟ್ ವರಿ, ಈಸಿಲಿ ಅವನ್ನೆಲ್ಲ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗ್ಬಿಡುವ. ಈಸಿ ಚಾಪ್ಟರ್ ಅದ, ಹೌದಾ. ನೆಕ್ಸ್ಟ್ ಒನ್ ಇಸ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ಯಾವ ಬೇಸಿಸ್ ಅದ? ಓಕೆ. ಎದ್ರ ಬೇಸಿಸ್ ಮೇಲೆ ಆಯ್ತಪ್ಪಿ? ಮೇನ್ಲಿ ಬೈ ದ ಬಾಡಿ ಪ್ಲಾನ್ಸ್ ಮೇಲೆ ಆಯಿತು. ಒನ್ಸ್ ಅಗೇನ್ ಹಿಯರ್ ಮೇನ್ಲಿ ಸೆಲ್ಯುಲರ್ ಲೆವೆಲ್, ಟಿಶ್ಯೂ ಲೆವೆಲ್, ಆರ್ಗನ್ ಲೆವೆಲ್ ಆ್ಯಂಡ್ ದ ಆರ್ಗನ್ ಸಿಸ್ಟಮ್ ಲೆವೆಲ್. ಓಕೆ. ಸೆಲ್ಯುಲರ್ ಲೆವೆಲ್, ಟಿಶ್ಯೂ ಲೆವೆಲ್, ಆರ್ಗನ್ ಲೆವೆಲ್ ಆ್ಯಂಡ್ ದ ಆರ್ಗನ್ ಸಿಸ್ಟಮ್ ಲೆವೆಲ್ ಅಂತ ಹೇಳ್ತೀವಿ. ಓಕೆ. So this is about the part 1 video. Okay. In tomorrow's class, sorry, not a tomorrow, in next video we will mainly discuss about the continuous portion anta ಹೇಳ್ತೇವೆ. Okay. So thank you for listening the class. Thank you so much.